ಹೆಲೋ ಎವ್ರಿವನ್. ಲಾಂಗ್ ವೀಕೆಂಡ್ ಅಂದರೆ ಪೀಕ್ ಸೀಸನ್, ಫುಲ್ ಕ್ರೌಡ್. ಬಟ್ ನಾವು ಮಾತ್ರ ಪ್ರೈವೇಟ್ ಸಫಾರಿ ಸ್ಟೇನಲ್ಲಿ ಕಂಪ್ಲೀಟ್ ಪೀಸಲ್ಲಿದ್ವಿ. ನೋ ಕೇಯರ್ಸ್, ಜಸ್ಟ್ ನೇಚರ್ ಆ್ಯಂಡ್ ಅಸ್. ಆ್ಯಕ್ಚುಲಿ ಇದು ನಮ್ಮ ರ್ಯಾಂಡಮ್ ಪ್ಲ್ಯಾನ್. ಬಟ್ ಸೀರಿಯಸ್ಲಿ ಹೈಲೈಟ್ ಆಫ್ ದ ಟ್ರಿಪ್ ಈಸ್ ಆ ಸ್ಟೇ. ಮಸನಗುಡಿಯಲ್ಲಿರೋದು ಮನಾಗ್ ಸಫಾರಿ ಪಾರ್ಕ್. ನಾವು ಇಲ್ಲಿ ಬರೀ 2 ದಿನ ಅಂತ ಬಂದಿದ್ವಿ. ಬಟ್ ಟ್ರಸ್ಟ್ ಮೀ, ಇಲ್ಲಿರೋ ವೈಬ್ಗೆ ನಮಗೆ ವಾಪಸ್ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ. ಜಸ್ಟ್ ಇಮ್ಯಾಜಿನ್, ಬೆಳಿಗ್ಗೆ ಎದ್ದ ಕೂಡಲೇ ಹೊರಗೆ ಈ ಥರ ವ್ಯೂ. ನೋ ಸಿಟಿ ನಾಯ್ಸ್, ನೋ ಟ್ರಾಫಿಕ್ ಟೆನ್ಷನ್, ಬರೀ ಗ್ರೀನರಿ. ಹಾಗೆ ತಂಪು ಗಾಳಿಗೆ ಬ್ಯಾಂಗ್ಳೂರ್ನ ಶೆಕೆ ಬಿಸಿಲು ಎಲ್ಲ ಮರ್ತೋಯ್ತು. ಎಂಟೈರ್ ಪ್ರಾಪರ್ಟಿ ನೋಡೋಕ್ಕೆ ತುಂಬ ಮ್ಯಾಜಿಕಲ್ ಆಗಿದೆ. ಮೇನ್ಲಿ ನಮ್ಮ ರೂಮ್, ಇಟ್ ವಾಸ್ ವೆರಿ ಕ್ಲೀನ್ ಆ್ಯಂಡ್ ಅಸ್ಥೆಟಿಕ್. ಹಾಗೆ ಸೋ ಸ್ಪೇಷಿಯಸ್ ಆ್ಯಂಡ್ ರೂಮಿಂದನೇ ಫಾರೆಸ್ಟ್ ವ್ಯೂ. ಕಾಡಿನ ಮಧ್ಯೆ ಒಂದು ಬ್ಯೂಟಿಫುಲ್ ವುಡನ್ ಕಾಟೇಜ್ ವೈಬ್ ಜೊತೆ ಟೇಸ್ಟಿಯಾದ ಫುಡ್ ಕೂಡ ಇತ್ತು. ನೀಲಗಿರೀಸ್ ಮಧ್ಯೆ ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಥರ ಫೀಲ್ ಕೊಡುತ್ತೆ. ಸಂಜೆ ಹೊತ್ತಲ್ಲಿ ಡೀರ್ಸ್ಗಳನ್ನ ನೋಡಿಕೊಂಡು, ಆ ಮಳೆಯಲ್ಲಿ ಎಂಜಾಯ್ ಮಾಡಿಕೊಂಡು, ಕಾಡಲ್ಲಿರೋ ಬರ್ಡ್ಸ್ನ ಸೌಂಡ್ಸ್ ಕೇಳಿಕೊಂಡು, ಸನ್ಸೆಟ್ನ ಎಂಜಾಯ್ ಮಾಡಿಕೊಂಡು ನಮ್ಮ ಡೇನ ಪೀಸ್ಫುಲ್ಲಾಗಿ ಎಂಡ್ ಮಾಡಿದ್ವಿ. ಬೆಸ್ಟ್ ಪಾರ್ಟ್ ಅಂದರೆ ಇಲ್ಲಿ ಯಾವ ಪ್ರೆಷರು ಇಲ್ಲ, ಬರೀ ಆರಾಮಾಗಿ ಕೂತು ನೇಚರ್ನ ಎಂಜಾಯ್ ಮಾಡೋದಷ್ಟೇ. ಸೊ ಊಟಿ ಅಥವಾ ಮಸನಗುಡಿ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ತುಂಬ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಈ ಸ್ಟೇನ ಬುಕ್ ಮಾಡಿಕೊಂಡು ನೇಚರ್ನ ಎಂಜಾಯ್ ಮಾಡಿ.